ಮಾಡಬೇಕಾಗಿರಲಿ. ಇತರ ಕೆಲಸ ಕಾರ್ಯಗಳೆಲ್ಲ ಮನಸ್ಸನ್ನು ದೇವರಿಂದ ದೂರ ಮಾಡತಕ್ಕವುಗಳಲ್ಲವೇ ಅಂತ. ಈ ಅಭಿಪ್ರಾಯಗಳೆಲ್ಲ ಸರಿಯೇ? ಇದಕ್ಕೆ ಶ್ರೀಮಾತೆಯವರು ಬಹಳವಾಗಿ ಸ್ಪಷ್ಟವಾಗಿ ಉತ್ತರಿಸಿದರು. ಈಗೆಲ್ಲ ಮಾಡಲ್ಲ ನಮ್ಮ ಆಶ್ರಮದಲ್ಲಿ ಅದು ಎಲ್ಲಿಗೆ ಹೋದ್ರೂ ಇಂಥವನ್ನೆಲ್ಲ ಯಾಕೆ ಮಾಡಬೇಕು? ಅಮ್ಮ ನಮ್ಮನ್ನು ನೇರವಾಗಿ ಕೇಳ್ತಿದ್ದಾರೆ, ಸರಿನಾ ಅಂತ. ಒಬ್ಬರು ನಂತರ ನಾವೇನು ಕೇಳ್ತೀವೋ ಪ್ರಶ್ನೆ ಅದೆಲ್ಲ ಅವರೇ ಕೇಳಿ ಶ್ರೀಮಾತೆಯರ ಹತ್ರ ಉತ್ತರ ಪಡ್ಕೊಂಡಿದ್ದಾರೆ. ಅವಾಗ ನಮ್ಮ ಡೌಟ್ಗಳಿಗೆಲ್ಲನೂ ಈಗ ಅವರು ಶ್ರೀಮಾತೆಯವರು ಕೇಳಿದ್ದವರು. ಶ್ರೀಮಾತೆಯವರು ಹೇಳ್ತಾರೆ, ಶ್ರೀಮಾತೆಯವರು ಬಹಳ ಸ್ಪಷ್ಟವಾಗಿ ಉತ್ತರಿಸಿದರು. ಅಲ್ಲಪ್ಪ, ಕೆಲಸ ಮಾಡದೇ ಇದ್ದರೆ ಹಗಲೆರಡು ನೀವು ಏನನ್ನು ಆಧರಿಸಿಕೊಂಡಿರುತ್ತೀರಿ? ನೀವು ಹೇಳುವಾಗ 24 ಗಂಟೆಯೂ ಜಪ ಧ್ಯಾನ ಮಾಡಿಕೊಂಡಿರುವುದಕ್ಕೆ ಎಲ್ಲಾದರೂ ಸಾಧ್ಯವೇನು? ಎಲ್ಲ ಬಿಟ್ಟು ಇವರು ಶ್ರೀರಾಮಕೃಷ್ಣರ ಉದಾಹರಣೆ ಕೊಡುತ್ತಾರಲ್ಲ, ಅವರ ವಿಚಾರ ಸಂಪೂರ್ಣ ಬೇರೆಯೇ. ಅವರಿಗೆ ಬೇಕಾದ್ದನ್ನೆಲ್ಲ ಒದಗಿಸಲು ಮಥುರ ವ್ಯವಸ್ಥೆ ಮಾಡಿದ್ದ. ಆದರೆ ನೀವು ಇಲ್ಲಿ ಒಂದಿಷ್ಟು ಸೇವಾ ಕಾರ್ಯ ಮಾಡುತ್ತಿರುವುದರಿಂದ ನಿಮಗಿಲ್ಲಿ ಊಟ ಸಿಗುತ್ತದೆ. ಇಲ್ಲದೆ ಹೋಗಿದ್ದರೆ ನೀವು ಒಂದು ಹಿಡಿ ಅನ್ನಕ್ಕಾಗಿ ಮನೆ ಮನೆ ಅಲೆಯಬೇಕಾಗಿತ್ತು. ಹೀಗೆನ್ನುತ್ತಾ ನಿಷ್ಠುರವಾಗಿಯೇ ನುಡಿದರು. ನೋಡು, ನಾನು ಹೇಳುತ್ತೇನೆ, ಇವೆಲ್ಲವೂ ಶ್ರೀರಾಮಕೃಷ್ಣರು ಹೇಗೆ ಇಚ್ಛಿಸುತ್ತಾರೋ ಹಾಗೆಯೇ ನಡೆಯುತ್ತವೆ. ಈ ಮಠ ಈಗ ಹೇಗೆ ನಡೆದುಕೊಂಡು ಬರುತ್ತದೆಯೋ ಮುಂದೆಯೂ ಹಾಗೆಯೇ ನಡೆದುಕೊಂಡು ಹೋಗುತ್ತದೆ. ಎಂದರೆ ಸೇವೆಯ ಆದರ್ಶವನ್ನು, ಸೇವಾ ಕಾರ್ಯಗಳನ್ನು ರಾಮಕೃಷ್ಣ ಮಠವು ಬಿಡದೆ ಮುಂದುವರಿಸುತ್ತದೆ. ಯಾರಿಗೆ ಇದರೊಂದಿಗೆ ಹೊಂದಿಕೊಂಡಿರಲು ಆಗುವುದಿಲ್ಲವೋ ಅಂಥವರೆಲ್ಲ ಇಲ್ಲಿಂದ ಹೊರಟು ಬಿಡಬಹುದು. ಶ್ರೀಮಾತೆಯವರು ಸ್ವಲ್ಪ ಕಠಿಣವಾಗಿ ಉತ್ತರ ಕೊಟ್ಟರು. ಯಾವಾಗಲೂ ಜಪಾದಾನ ಮಾಡ್ಕೊಂಡಿರೋ ಸಾಧ್ಯನಾ? ನಾವು ಅದನ್ನೇ ಈ ಥರದನ್ನೆಲ್ಲ ಮಾಡಿ ಈ ಬುಕ್ಸ್ ಮಾರಾಟ ಮಾಡಿದ್ರೆ ಬೇರೆ ಜನಗಳಿಗೆ ಗೊತ್ತಾಗುತ್ತೆ. ನಮ್ಮ ಆಶ್ರಮ ಅನ್ನೋದ್ರೆ ಅವ್ರು ತಿಳ್ಕೊತಾರ. ಅದರಿಂದ ಧರ್ಮ ಪ್ರಸಾರ ಮಾಡೋದಂಗೆ ಆಗುತ್ತಾ? ಎಲ್ಲ ವಿಷಯಗಳನ್ನ ಒಬ್ರಿಗೊಬ್ರಿಗೆ ತಿಳಿಸೋಕೆ ಅನುಕೂಲ ಆಗುತ್ತೆ. ಇನ್ನೊಂದು ನಮ್ಮ ಜೀವನಕ್ಕೂ ಅನುಕೂಲ ಆಗುತ್ತೆ. ಮಠದ ಒಂದು ರೀತಿ ನೀತಿ ನಿಯಮಗಳನ್ನು ತಿರ್ತಾರೆ. ಅದಕ್ಕೋಸ್ಕರ ನೀವೆಲ್ಲ ಬಿಟ್ಟು ಬಂದು ಇಲ್ಲಿದ್ದು ಅದು ಕೊಂಡ್ಕೊಳಂಗಿದ್ರೆ ಇರ್ಬೋದು. ಬೇಡ, ನಮ್ಮ ಕೆಲಸ ನಾವಿದು ಮಾಡಲ್ಲ. ಮಠಕ್ಕೆ ಬಂದ್ಮೇಲೆ ಹೊರಟು ಹೋಗ್ತೀವಿ. ಎಲ್ಲಿಗಾನ ನಾವು ಒಂದು ಜಾಗಕ್ಕೆ ಹೋಗಿದ್ದೀವಿ ಅಂದರೆ ಅಲ್ಲಿ ನಿಯಮಕ್ಕನುಸಾರವಾಗಿ ನಾವು ನಡೀಬೇಕು. ಅದಕ್ಕೆ